ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಸದ್ಯದ ಪರಿಸ್ಥಿತಿ ಮತ್ತು ಅವರ ಮುಂದಿನ ನಡೆ ಈ ಒಂದು ಪ್ರೀತಿಯಲ್ಲಿ ಏನಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಇದು ನೆನಪಿರಲಿ, ಜನರಲ್ ರೀಡಿಂಗ್ ಆಗಿರುತ್ತೆ ಅಲ್ವಾ. ಇದರಲ್ಲಿ ಬರುವಂತಹ ಪ್ರತಿಯೊಂದು ಮೆಸೇಜಸ್ಗಳು ನಿಮಗೆ ರೆಸೊನೇಟ್ ಆಗಲೇಬೇಕು ನಿಮಗೆ ಅಂತಲೇ ಇರೋದಿಲ್ಲ. ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೂ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ನಿಮಗೆ ಯಾವ ಮೆಸೇಜ್ಗಳು ಅನ್ವಯ ಆಗ್ತಾ ಇದೆ, ರೆಸೊನೇಟ್ ಆಗ್ತಿದೆ, ಅದನ್ನು ಮಾತ್ರ ಸ್ವೀಕರಿಸಿ. ನಿಮ್ಮದಲ್ಲದಂತಹ ವಿಷಯಗಳನ್ನು ನೀವೇನು ಮಾಡಬೇಕು, ಜಸ್ಟ್ ಲೆಟ್ ಗೋ ಮಾಡಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಂತ ಏನೂ ಇಲ್ಲ. ಓಕೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ 3 ಹೂಗಳ ಒಂದು ಚಿತ್ರವನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಮೊದಲನೇದಾಗಿ ಸೇವಂತಿಗೆ ಇದೆ, ಎರಡನೇದಾಗಿ ಮಲ್ಲಿಗೆ ಹೂವು, ಮೂರನೇದಾಗಿ ಕಮಲ. ನಿಮಗೆ ಯಾವ ಒಂದು ಚಿತ್ರ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಹಾಗೆಯೇ ಯಾವ ಚಿತ್ರದಲ್ಲಿ ನಿಮ್ಮ ಒಂದು ಎನರ್ಜಿಗೆ ತಕ್ಕಂತೆ ಮೆಸೇಜಸ್ಗಳಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ, ಆ ಒಂದು ಹೂವನ್ನು, ಆ ಒಂದು ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಕಣ್ಮುಚ್ಚಿ ಫೀಲ್ ಮಾಡಿ ವಿಡಿಯೋನ ಬೇಕಿದ್ರೆ ನಿಲ್ಲಿಸ್ಬಿಟ್ಟು ಯಾವ ಒಂದು ಚಿತ್ರ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಆ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. 1 ಸೆಕೆಂಡ್ ಆದರೂ ನಿಮ್ಮ ಪ್ರೀತಿಯನ್ನು ಫೀಲ್ ಮಾಡಿ, ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ಫೀಲ್ ಮಾಡಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರೆಲ್ಲ ಫಸ್ಟ್ ಒನ್ ಸೇವಂತಿಗೆ ಹೂವನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ರೀಡಿಂಗ್ ಇಲ್ಲಿ, ಎಸ್, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಮೆಸೇಜ್, ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ಪ್ರಸ್ತುತ. ಒಂದು ಫೀಲಿಂಗ್ಸಲ್ಲಿ ಆಂತರಿಕ ಮೌನ ಜಾಸ್ತಿ ಆಗಿದೆ. ಹಾಗೆಯೇ ಅವರ ವೃತ್ತಿ ಜೀವನ, ಅವರ ಜಾಬ್, ಕೆರಿಯರ್ ಬಗ್ಗೆ, ಹಾಗೆಯೇ ಕುಟುಂಬದ ಜವಾಬ್ದಾರಿಗಳಲ್ಲಿ ಎಲ್ಲೋ ಒಂದು ಕಡೆ ಸಿಲುಕೊಂಡಿರುವಂತಹ ಒಂದು ಎನರ್ಜಿ ಬರ್ತಿದೆ. ಹಾಗೆ ಮೇಲ್ನೋಟಕ್ಕೆ ಅವರು ತುಂಬ ಬ್ಯುಸಿ ಇದ್ದಂತೆ ಕಂಡರೂ ಕೂಡ ಅವರು ಒಳಗಡೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅವ್ರು ಯಾವುದೋ ಒಂದು ಹಳೆಯ ವಿಷಯದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಹಾಗೆ ಮುಂದಿನ ನಡೆ ಅವ್ರದ್ದು ಏನಿದೆ ಅಂತ ಚೆಕ್ ಮಾಡಿದಾಗ ಅವರು ಶೀಘ್ರದಲ್ಲೇ ನಿಮಗೊಂದು ಸಂದೇಶ ಅಥವಾ ಕರೆ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದರಲ್ಲೂ ಈ ಒಂದು ವಾರದಲ್ಲಿ, ಈ ಒಂದು ಸಂಡೇ ಅನ್ನೋದರ ಒಳಗಡೆ, ಅಂದರೆ ಭಾನುವಾರದ ಒಳಗಡೆ ಅವ್ರು ನಿಮಗೆ ಕರೆ ಅಥವಾ ಮೆಸೇಜ್ ಮಾಡಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆದರೆ ಅದು ನೇರವಾದಂತಹ ಪ್ರೇಮ ಸಂವೇದನೆ ಆಗಿರೋದಿಲ್ಲ. ಹೆಚ್ಚಾಗಿ ಅದು ಸಾಮಾನ್ಯವಾದಂತಹ ಮಾತುಕತೆಯಾಗಿರುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಅವರು ನಿಮ್ಮ ನಡುವೆ ಒಂದು ಗೋಡೆ ಏನು ಒಂದು ಎನರ್ಜಿ ಬಂದಿತ್ತು, ಅಥವಾ ನಿಮ್ಮಿಬ್ರ ಮಧ್ಯೆ ಒಂದು ಗೋಡೆ ಅನ್ನೋವಂಥ ಒಂದು ಅಡ್ಡ ಆಗಿ ಯಾವ ಒಂದು ಎನರ್ಜಿ ಇತ್ತು, ಅದು ನಿಧಾನವಾಗಿ ಅದು ಸರಿದು ಹೋಗ್ತಿರೋಂತಹ ಒಂದು ಎನರ್ಜಿ. ಅಂದರೆ ಆಕಾಶಕ್ಕೆ ಮೋಡ ಹೇಗೆ ಕವಿದಿರುತ್ತೆ ಅಲ್ವಾ, ಅದು ನಿಧಾನಕ್ಕೆ ಆ ಕಡೆ ಸರಿತಾ ಇರಬೇಕಿದ್ರೆ ಬೆಳಕು ಹೇಗೆ ಬರುತ್ತೆ, ಆ ರೀತಿಯಾಗಿ ನಿಮ್ಮ ಪ್ರೀತಿಯಲ್ಲಿದ್ದಂತಹ ಒಂದು ಅಡ್ಡ ಗೋಡೆಯಾಗಿದ್ದಂತಹ ಒಂದು ವಿಷಯ ತನ್ನಷ್ಟಕ್ಕೆ ತಾನಾಗಿಯೇ ಅದು ಸರಿದು ಹೋಗ್ತಾ ಇರುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಹಾಗೆಯೇ ಎಲ್ಲೋ ಒಂದು ಕಡೆ ಈ ಒಂದು ಪ್ರೀತಿಯಲ್ಲಿ ಯಾರೋ ಒಬ್ಬರಿಗೆ, ನಿಮಗಿರಬಹುದು ಅಥವಾ ನಿಮ್ಮ ಪರ್ಸನಿಗಾಗಿರಬಹುದು, ಅಹಂಕಾರ ಅನ್ನುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಆ ಅಹಂಕಾರ ಅನ್ನೋದನ್ನ ತೆಗೆದ್ರೆ ಸುಂದರವಾಗಿರುವಂಥ ಸಂಬಂಧ ಹೊರಬರುತ್ತೆ. ಓಕೆನಾ? ಸೊ ಅಹಂಕಾರದ ಒಂದು ಮುಖವಾಡ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಯಾರು ಈ ಒಂದು ಫಸ್ಟ್ ಒನ್ ಸೇವಂತಿಗೆ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ನೀವು ಹೀಲ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹೀಲ್ ಸ್ಪೆಲ್ಲಿಂಗ್ HEAL, ಹೀಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಪೈಲ್, ಯಾರು ಈ ಜಾಸ್ಮಿನ್ ಮಲ್ಲಿಗೆ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕಮಿಟ್ಮೆಂಟ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬರ್ತಿರುವಂತಹ ಒಂದು ಎನರ್ಜಿ ಆಗಿದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಇಲ್ಲಿ ಪೊಸೆಸಿವ್ ಆಗಿದ್ದಾರೆ, ನಿಮ್ಮ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಪೊಸೆಸಿವ್ ಆಗಿರುವಂತಹ ಒಂದು ಎನರ್ಜಿ ಬರ್ತಿದೆ. ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ಏನು ಮಾಡ್ತಾ ಇದ್ದೀರಾ,
ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ನೀವು ಎಲ್ಲೆಲ್ಲೆಲ್ಲ ಏನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದೀರಾ, ಎನಿಥಿಂಗ್ ಆಗಿರೋದು, ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ, ಎವ್ರಿಥಿಂಗ್ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನು ನಿಮಗೆ ಗೊತ್ತಿಲ್ಲದೇನೆ ಅವರು ಫಾಲೋ ಮಾಡ್ತಿರುವಂಥದ್ದು, ಅಂದರೆ ನೀವೇನು ಮಾಡ್ತಿದ್ದೀರಾ ಪ್ರತಿಯೊಂದನ್ನು ಕೂಡ ಅವ್ರು ತಿಳ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಅವರ ಫೀಲಿಂಗ್ಸ್‌ನ ಅವರೇ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಿರುವಂಥದ್ದು, ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಅಷ್ಟು ಕಾಳಜಿ ಇದೆ ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರ ಭಾವನೆಗಳನ್ನು ಅವರೇ ಕಂಟ್ರೋಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಆ ಪ್ರಯತ್ನವನ್ನ ಸಾಧ್ಯ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅವ್ರ ಫೀಲಿಂಗ್ಸ್‌ನ ಅವರು ಹಿಡಿದಿಡೋಕೆ ನೋಡ್ತಾ ಇದ್ದಾರೆ. ಆದ್ರೆ ಅದು ಅವ್ರ ಕೈಲಿ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಅದು. ಓಕೆ. ಹಾಗೇನೆ ನೆಕ್ಸ್ಟ್ ಒನ್ ಅವರ ಮುಂದಿನ ನಡೆ ಅಂತ ನೋಡಿದಾಗ ಇಲ್ಲಿ ಅವರು ತುಂಬಾ ಬೋಲ್ಡ್ ಆಗಿ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಸಂಬಂಧಕ್ಕೆ ಒಂದು ಕಮಿಟ್ಮೆಂಟ್ ಅನ್ನುವಂತಹ ಹೆಸರನ್ನ ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆನಾ? ಅವ್ರಿಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಸಿದ್ಧ ಆಗ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಹಾಗೆ ಮನೆಯವರನ್ನ ಒಪ್ಪಿಸುವಂಥದ್ದು, ಮದುವೆ ಮಾತುಕತೆ ಪ್ರಾರಂಭ ಮಾಡುವಂತಹ ಧೈರ್ಯವನ್ನು ಕೂಡ ಅವರು ಮುಂದಿನ ದಿನದಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅದು ದಾರಿ ಮಾಡಿಕೊಡುತ್ತೆ. ಇಲ್ಲಿ ಕಾಯುವಿಕೆ, ನಿಮ್ಮ ಒಂದು ವೇಟಿಂಗ್ ಎನರ್ಜಿ ಏನಿದೆ, ಖಂಡಿತವಾಗಿ ಅದು ಸಾರ್ಥಕ ಆಗತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದೆ. ಹಾಗೆ ಈ ಒಂದು ಸೆಕೆಂಡ್ ವೈನ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಿ, ಮಲ್ಲಿಗೆ ಹೂವನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಕ್ಲೈಮ್ ಅಂತ ಹೇಳಿಬಿಟ್ಟು 111 ಆ್ಯಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಲೈನಲ್ಲಿ ಕಮೆಂಟ್ ಮಾಡಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮೂರನೇ ಪೈಲ್, ಕಮಲವನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಒಂದು ಹೊಸ ಪ್ರಾರಂಭ, ಗೊಂದಲಗಳಿಗೆ ಒಂದು ಅಂತ್ಯ ಅನ್ನುವಂಥದ್ದನ್ನ ಇಲ್ಲಿ ಆ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ತುಂಬಾ ಗೊಂದಲದಲ್ಲಿದ್ರು ನಿಮ್ಮ ಪರ್ಸನ್, ಎಲ್ಲ ಒಂದ್ ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ಕಾಣಿಸ್ತಿದೆ ಆ್ಯಂಡ್ ಕೆರಿಯರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ. ಸೊ ಈ ವಿಷಯದಲ್ಲಿ ತುಂಬ ಗೊಂದಲದಲ್ಲಿದ್ದರು, ಆದರೆ ಈಗ ಅವರಿಗೆ ಎಲ್ಲೋ ಒಂದು ಕಡೆ ಜ್ಞಾನೋದಯ ಆಗಿರುವಂತಹ ಒಂದು ಎನರ್ಜಿ ಆ್ಯಂಡ್ ರಿಯಲೈಸೇಷನ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಬೆಲೆ ಏನಂತ ಹೇಳಿಬಿಟ್ಟು ಅವರಿಗೆ ಅರ್ಥ ಆಗಿದೆ. ಅವರು ತಮ್ಮ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಮಾನಸಿಕವಾಗಿ ಸಿದ್ಧ ಆಗ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಅವರ ಸದ್ಯದ ಪರಿಸ್ಥಿತಿ ಇದಾಗಿದೆ. ಮುಂದಿನ ನಡೆ ಅಂತ ನೋಡಿದಾಗ ಅವರು ನಿಮ್ಮ ಬಳಿ ಬಂದು ಕ್ಷಮೆಯನ್ನ ಕೇಳುವಂಥದ್ದು ಅಥವಾ ಅವರ ಮನಸ್ಸಲ್ಲಿರುವಂತಹ ಮಾತುಗಳೆಲ್ಲವನ್ನು ಮನಬಿಚ್ಚಿ ನಿಮ್ಮ ಹತ್ರ ಎಲ್ಲವನ್ನು ಮಾತಾಡುವಂತಹ ಸಾಧ್ಯತೆ ಇಲ್ಲಿ 90% ಎನರ್ಜಿ ಬರ್ತಾ ಇದೆ. ನಿಮ್ಮ ಕಡೆಗೆ ಅವರು ಬಹಳ ವೇಗವಾಗಿ ಫಾಸ್ಟ್ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು, ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿರ್ಬೋದು, ಅನಿರೀಕ್ಷಿತ ಭೇಟಿ ಆಗಿರ್ಬೋದು, ಅಥವಾ ನಿಮಗಾಗಿ ನಾನು ಕಾಯ್ತಾ ಇದ್ದೆ, ನಿನಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ ಅನ್ನುವಂತಹ ಒಂದು ಮೆಸೇಜ್ನ ನಿಮಗಿಲ್ಲಿ ತಲುಪಿಸ್ತಾರೆ. ಅವರಾಗೆ ಬಂದು ಹೇಳ್ಬಹುದು ಅಥವಾ ಅವ್ರು ಬೇರೆಯವ್ರ ಮುಖಾಂತರವಾಗಿಯೂ ನಿಮ್ಮ ಹತ್ರ ಅವರು ಈ ಒಂದು ವಿಷಯವನ್ನ ಹೇಳಬಹುದು ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಕೆಲವರು ದೂರ ಹೋದ್ರು ಕೂಡ ವಾಪಸ್ ಬಂದಾಗ ಹೆಚ್ಚು ಪ್ರೀತಿಯನ್ನ ಹೊತ್ತು ತಂದಿರ್ತಾರೆ. ಓಕೆ, ಇಲ್ಲಿ ಒಂದೇ ಒಂದು ನಿಮಗೆ ಒಂದು ವಿಷಯ ಹೇಳ್ತೀನಿ, ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೆ ರೆಸೊನೇಟ್ ಮಾಡ್ಕೊಳ್ಳಿ. ಓಕೆನಾ? ಸಮುದ್ರ ನೀವೆಲ್ಲರೂ ಕೂಡ ನೋಡಿರ್ತೀರ, ಗೊತ್ತಿರತ್ತೆ ಅದರ ಅಲೆಗಳು ಹೇಗೆ ಬರ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸಮುದ್ರದ ಅಲೆಗಳು ದಡಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ಬೇಕಿದ್ರೆ ಪ್ರತಿ ಬಾರಿ ಬಂದಾಗ್ಲೂ ಅದೊಂದು ಒಂದೊಂದು ಮುತ್ತಾಗಿರಬಹುದು ಅಥವಾ ಸಮುದ್ರದಲ್ಲಿ ಇದ್ದಂಥ ಕೆಲವೊಂದಷ್ಟು ವಿಷಯಗಳನ್ನ ತಂದು ದಡಕ್ಕೆ ಹಾಕ್ತಾ ಇರತ್ತೆ. ಇಲ್ಲಿ ಮುತ್ತು ಅಂತಾನೆ ಅನ್ಕೊಳ್ಳೋಣ. ಪ್ರತಿ ಬಾರಿ ಆ ಅಲೆಗಳು ಬಂದಾಗ ಹೊಸದೊಂದಂತ ಮುತ್ತುಗಳನ್ನ ತಗೊಂಬಂದು ದಡಕ್ಕೆ ಬಿಟ್ಟು ಹೋಗ್ತಾ ಇರತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಕೆಲವರು ದೂರ ಹೋದ್ರು ಅಂದ ತಕ್ಷಣ ಅವ್ರು ವಾಪಸ್ ಬರ್ಬೇಕಿದ್ರೆ ಇನ್ನಷ್ಟು ಹೆಚ್ಚಿಗೆ ಪ್ರೀತಿಯನ್ನ ತಗೊಂಬಂದು ನಿಮ್ಮ ಎದುರಿಗೆ ಬಂದು ನಿಂತಿರ್ತಾರೆ ಅವರು. ಆ ದೈವಿಕ ಶಕ್ತಿ ಮೇಲೆ ನೀವೇನ್ ಮಾಡ್ಬೇಕು, ನಂಬಿಕೆ ಇಡಬೇಕು. ಇಲ್ಲಿ ಕೆಲವೊಂದಷ್ಟು ಜನ ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಂಬಿಕೆನೇ ಇಟ್ಕೊಂಡಿಲ್ಲ. ಅವರು ಯಾವಾಗ ನಿಮ್ಮಿಂದ ಬ್ರೇಕಪ್ ಆದ್ರು, ನಿಮ್ಮಿಂದ ಯಾವಾಗ ದೂರ ಹೋದ್ರು ಅವಾಗಿನ ನೀವು ದೇವ್ರ ಮೇಲೆ ನಂಬಿಕೆ ಇಡ್ಬೋದು ಅಥವಾ ಯಾವುದ್ರ ಮೇಲೂ ನಂಬಿಕೆನ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ದೈವಿಕ ಶಕ್ತಿ ಮೇಲೆ ನಂಬಿಕೆ ಇರಲಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೀವೆಲ್ಲರೂ ಕೂಡ ಯಾರು ಈ ಕಮಲವನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ನೀವು ಕಮೆಂಟ್ ಲೈನಲ್ಲಿ ತಿಳಿಸ್ತೀರಾ
ಮಿರಾಕಲ್ ಅಂತ ಹೇಳಿಬಿಟ್ಟು 666ನ ಆ್ಯಡ್ ಮಾಡಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ಮೆಸೇಜ್ ಓವರಾಲ್ ಆಗಿ ನಿಮಗೆ ಬರ್ತಿರುವಂಥ ಒಂದು ಯೂನಿವರ್ಸಿಂದ ಸಂದೇಶ ಬಂದು, ಪ್ರೀತಿ ಅನ್ನುವಂಥದ್ದು ಒಂಥರ ಪವಿತ್ರವಾಗಿರುವಂತಹ ವಿಷಯ ಆಗಿರುತ್ತೆ ಅಲ್ವಾ? ಪ್ರೀತಿನೂ ಅಷ್ಟೇನೆ. ನಿಮ್ಮ ಅಹಂಕಾರ ಆಗಿರಬಹುದು, ಅಥವಾ ನಿಮಗೆ ಈ ಪ್ರೀತಿಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಈಗೋ ಆಗಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು, ಅದೇನೇ ಆಗಿದ್ರೂ ಕೂಡ ಅದೆಲ್ಲದೂ ಕೂಡ ಒಂದು ಸಮಯ ಬಂದಾಗ ಆ ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ವಿಷಯಗಳು ತನ್ನಷ್ಟಕ್ಕೆ ತಾನಾಗೆ ದೂರ ಹೋಗಲೇಬೇಕಾಗತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿನ ನೀವು ಟ್ರೂ ಆಗಿ ಲವ್ ಮಾಡ್ತಾ ಇದ್ದೀರಾ, ಮನಸಾರೆ ಲವ್ ಮಾಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಪ್ರೀತಿ ನಿಮಗೆ ಸಿಕ್ಕೇ ಸಿಗತ್ತೆ, ವಾಪಸ್ ಬಂದೇ ಬರ್ತಾರೆ, ಅಥವಾ ಈ ರಿಲೇಶನ್ಶಿಪ್ ನಿಮಗೆ ಖಂಡಿತವಾಗಿಯೂ ನಿಮಗೆ ದಕ್ಕತ್ತೆ. ಓಕೆನಾ? ತೀರ್ಮಾನ ಮಾಡಿರೋದು ನೀವಲ್ಲ, ಇಲ್ಲಿ 2 ಸೋಲ್ಗಳು ತೀರ್ಮಾನ ಮಾಡಿರುವಂಥದ್ದಲ್ಲ. ಆ 2 ಸೋಲ್ಗಳು ತೀರ್ಮಾನ ಮಾಡೋದಕ್ಕೆ ಸಾಕ್ಷಿಯಾಗಿರೋದು ಆ ದೇವರು. ಓಕೆನಾ? ಇದು ನೆನಪಿರ್ಲಿ, ಆ ದೇವರು ಸಾಕ್ಷಿಯಾಗಿ ನೀವಿಬ್ರು ಒಂದಾಗಿದ್ದೀರಾ ಅಥವಾ ಕನೆಕ್ಟ್ ಆಗಿದ್ದೀರಾ, ಆ ಸೋಲ್ ಕನೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ದೇವರು ನಿಮ್ಮ ಪ್ರೀತಿನ ಕಾಪಾಡಿರ್ತಾರೆ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ತಾಳ್ಮೆಯಿಂದ ಇರೋದು. ಆ ಡಿವೈನ್ ಟೈಮಿಂಗ್ ಬರೋವರೆಗೆ ನೀವೇನು ಮಾಡಬೇಕು, ಅದೇ ತಾಳ್ಮೆನ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ನೀವೊಬ್ಬರಿಗೆ ತೋರಿಸುವಂಥ ಸಣ್ಣ ಪ್ರೀತಿ ಅವರ ಇಡೀ ಪ್ರಪಂಚವನ್ನೇ ಬದಲಾಯಿಸಬಲ್ಲದು. ಓಕೆನಾ? ನಿಮ್ಮ ಪ್ರೀತಿ, ಕಾಯುವಿಕೆ, ತಾಳ್ಮೆ ನಿಮಗಿರಲಿ ಅಷ್ಟೇ. ಸರಿನಾ? ಈ ಒಂದು ರೀಡಿಂಗ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ, ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಫೈಲ್ಗಳಿಗೆ ಏನು ಕಮೆಂಟ್ ಲೈನನ್ನು ಹೇಳಿದೆ ಕಮೆಂಟ್ ಮಾಡಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಹೀಲ್ ಆಗಲಿ, ಒಂದಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಹೆಚ್ಚು ನಿಮ್ಮ ಪ್ರೀತಿ ನನಗೆ ಕೊಡಿ. ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಾನು ನಿಮಗೆ ತಂದು ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.